ಡಾಕ್ಟರ್ ಪುತಿನ ಟ್ರಸ್ಟ್ ವತಿಯಿಂದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಒಕ್ಕೂಟದಿಂದ 120ನೇ ಪುರೋಹಿತ ತಿರು ನಾರಾಯಣ ಅಯ್ಯಂಗಾರ್ ಅವರ ಜನ್ಮೋತ್ಸವವನ್ನು ದಿನಾಂಕ ಮಾರ್ಚ್ 17ರಂದು 2025ರಂದು ಸೋಮವಾರ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಇವತ್ತು ಪುತಿನ್ ಅವರ 120ನೇ ಜನ್ಮದಿನ. ಆ ಪ್ರಯುಕ್ತ ಯೂಶ್ವಲಿ ಇಲ್ಲಿ ಬೇರೆ ಬೇರೆ ಚಟುವಟಿಕೆಗಳು ನಡೆಯುತ್ತೆ. ಅಂದರೆ ಪುತಿನ್ ಅವರ ಸಂಗೀತ ಇರ್ಬೋದು ಅಥವಾ ನಾಟಕ ಇರ್ಬೋದು. ಇವತ್ತು ಪ್ರಸ್ತುತವಾಗಿ ವಿಶೇಷವಾಗಿ ಪುತಿನ್ ಅವರ ಗೀತನಾಟಕದಿಂದ ಆಯ್ದ ಒಂದು ಯಕ್ಷಗಾನ ಪ್ರದರ್ಶನವನ್ನು ಮಾಡಿದ್ವಿ. ಇದು ಮುಂಚೆನೂ ಕೂಡ ಆಗಿತ್ತು, ಬಟ್ ಬೆಂಗಳೂರಿನ ಮಟ್ಟಿಗೆ ಇದು ಹೊಸ್ತು ಅಂತ ಹೇಳ್ಬೋದು. ಪುತಿನ್ ಅವರ ರಚನೆ ಹರಿಣಾಭಿಷೇಕವನ್ನು ಇವತ್ತು ನಾವು ಮಾಡಿದ್ದೇವೆ, ಪ್ರದರ್ಶನ ಮಾಡಿದ್ದೇವೆ. ಗೀತಗಾಯನವನ್ನು ಯಕ್ಷಗಾನಕ್ಕೆ ಪರಿವರ್ತನೆ ಮಾಡಿಕೊಳ್ಳೋಕೆ ಅದು ಗೀತನಾಟಕಕ್ಕಾಗಿ ರಚನೆ ಮಾಡಿದ್ದು. ಅದನ್ನು ಯಕ್ಷಗಾನದ ಶೈಲಿಯಲ್ಲಿ ಮಾಡಿದ್ದೇವೆ. ನೀವು ಬೈ ಪ್ರೊಫೆಷನ್ ಎಲ್ಲ ಸಾಫ್ಟ್ವೇರ್ ಇಂಜಿನಿಯರ್ಸು ಟೆಕ್ಕೀಸು ಅಂತ ಹೇಳಿದ್ರು. ಎಲ್ಲ ಹೆಚ್ಚಿನವರೆಲ್ಲ ಹಾಗಿದ್ದಾರೆ. ನಾನು ಮಾತ್ರ ವೃತ್ತಿಪರ ಯಕ್ಷಗಾನ ಕಲಾವಿದ. ಬೇರೆಯವರು ನಿಮ್ಮ ಜೊತೆ ಸಾಫ್ಟ್ವೇರ್ ಇಂಜಿನಿಯರ್, ಬೇರೆ ಬೇರೆ ಒಬ್ಬರು ಬ್ಯಾಂಕಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಹಾಡಿದವರು ಕಾಲೇಜ್ ಲೆಕ್ಚರರು, ಇದು ಓದ್ತಾ ಇದ್ದಾರೆ. ಭಾಗವತ್ಗೆ ಮಾಡೋರು ಲೆಕ್ಚರರು, ಮತ್ತೊಬ್ಬರು ಫೈನಾನ್ಸ್ ಕಂಪ್ನಿಯಲ್ಲಿದ್ದಾರೆ. ಹೀಗೆ ಬೇರೆ ಬೇರೆ ವೃತ್ತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಬಟ್ ಯಕ್ಷಗಾನ ಒಂದು ಪ್ರವೃತ್ತಿಯಾಗಿ ನಾವು ತಗೊಂಡಿದ್ದೀವಿ. ಒಂದು 15 ವರ್ಷದಿಂದ ರಾಜ್ಯದ ಬೇರೆ ಬೇರೆ ಕಡೆಗೆ, ಹಾಗೆ ದೇಶದ ಒಂದು 7-8 ಸ್ಟೇಟಲ್ಲಿ ಇಲ್ಲಿವರೆಗೂ ಒಂದು 500 ಪ್ರದರ್ಶನ ಆಗಿದೆ. ಇವರು ನಮ್ಮ ಗುರುಗಳು ಕೃಷ್ಣಮೂರ್ತಿ ತುಂಗ ಅಂತ, ಶಿವರಾಮ್ ಕಾರಂತರ ಗಳಡಿಯಲ್ಲಿ ಬೆಳೆದವರು, ಬನ್ನಂಜೆ ಸಂಜೀವ ಸುವರ್ಣರ ಶಿಷ್ಯ. ಇಲ್ಲಿವರೆಗೆ ಹೆಚ್ಚು ಕಡಿಮೆ ಒಂದು 10,000 ಪ್ರದರ್ಶನ ಕೊಟ್ಟಿರ್ಬೋದು. ಜೊತೆಗೆ ಒಂದು ಬರೀ ಯಕ್ಷಗಾನವನ್ನೇ ವೃತ್ತಿಯಾಗಿಸಿಕೊಂಡು ಹೆಚ್ಚು ಕಡಿಮೆ ಒಂದು 40-50 ದೇಶವನ್ನು ಸುತ್ತಿದ್ದಾರೆ. ಲಾಸ್ಟು ಗೌರ್ಮೆಂಟ್ ಜಾಬು ಇತ್ತು ಕೂಡ, ಅದನ್ನು ಬಿಟ್ಟು ಬರೀ ಯಕ್ಷಗಾನವನ್ನೇ ವೃತ್ತಿಯಾಗಿ ಮಾಡ್ಕೊಂಡಿದ್ದಾರೆ. ಬಟ್ ಅವರು ವೃತ್ತಿ ಅಂತ ಹೇಳಿದರೆ ಕೇವಲ ಏನು ಸುಮ್ಮನೆ ಹಿಂಗೆ ಹಣಕ್ಕಾಗಿ ಅಲ್ಲ, ಅದನ್ನು ಫ್ಯಾಷನೇಟ್ ಆಗಿ ಮಕ್ಕಳಿಗೆ ಕಲಿಸಿಕೊಡುವಲ್ಲಿ ಪ್ರಮುಖ ಪಾತ್ರ ವಹಿಸ್ತಾ ಇದ್ದಾರೆ. ಅಂದರೆ ಮಕ್ಕಳಿಗೆ ಅಂತ ಹೇಳಿದರೆ ಅದಕ್ಕೊಂದು ಶಿಸ್ತಿದೆ, ಆ ಶಿಸ್ತಿನಲ್ಲೇ ಕಲಿಸ್ಬೇಕಾಗತ್ತೆ. ಈಗ ಮಕ್ಕಳಿಗೆ ಯಕ್ಷಗಾನದ ಅಭಿರುಚಿಯನ್ನು ಬೆಳೆಸಿದರೆ ಯಕ್ಷಗಾನವೂ ಉಳಿಯುತ್ತದೆ, ಯಕ್ಷಗಾನವೂ ಬೆಳೀತದೆ. ಇಲ್ಲಿವರೆಗೆ ಹೆಚ್ಚು ಕಡಿಮೆ ಒಂದು 2-3 ಸಾವಿರ ಮಕ್ಕಳಿಗೆ ಯಕ್ಷಗಾನವನ್ನು ಹೇಳ್ಕೊಟ್ಟಿದ್ದಾರೆ. ಅವರಿಂದ ಪ್ರದರ್ಶನವನ್ನು ಮಾಡ್ತಿದ್ದಾರೆ. ಅವರಿಂದ ಒಳ್ಳೊಳ್ಳೆಯ ಇವರು ಕೂಡ ಬಂದಿದ್ದಾರೆ, ಏನು ಕಲಾವಿದರು ಕೂಡ ಬಂದಿದ್ದಾರೆ. ಇವೆಲ್ಲ ವೃತ್ತಿಪರರು, ಸಾಕಷ್ಟು ಕೆಲಸದ ಒತ್ತಡಗಳಿರ್ತವೆ, ಜಂಜಾಟಗಳಿರ್ತವೆ. ಮತ್ತೆ ಇದಕ್ಕೆ ಹೇಗೆ ಸರ್ ನೋಡಿ, ನಾನು ಸಾಫ್ಟ್ವೇರ್ ಇಂಜಿನಿಯರು, ನನಗೆ ತುಂಬ ಒತ್ತಡ ಇರುತ್ತೆ. ಬಟ್ ಈ ಒತ್ತಡವನ್ನು ನಿವಾರಿಸದೇ ಯಕ್ಷಗಾನ. ಒತ್ತಡವನ್ನು ನಿವಾರಿಸದೆ, ಈಗ ನಾವು ಒತ್ತಡವನ್ನು ನಿವಾರಿಸೋಕ್ಕೆ ಏನು ಮಾಡ್ತೀವಿ, ಬೇರೆ ಬೇರೆ ಹವ್ಯಾಸಗಳನ್ನು ಮಾಡ್ತೀವಿ. ಬಟ್ ನಮ್ಮ ಕಲ್ಚರಲ್ಲಿ ನಮ್ಮದೇ ಆದಂಥ ವಿಷಯಗಳಿದೆ. ಸಂಗೀತ ಇರ್ಬೋದು, ನಾಟಕ ಇರ್ಬೋದು, ಅಥವಾ ಯಕ್ಷಗಾನ ಇರ್ಬೋದು. ಅಂಥ ಹವ್ಯಾಸವನ್ನು ಬೆಳೆಸಿದರೆ ಆಟೋಮೆಟಿಕ್ಕಾಗಿ ನಮ್ಮ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗುತ್ತೆ. ನನಗೆ ಹೆಂಗೆ ಹೊಂದಿಸ್ಕೊಳ್ತೀರಾ ಅಂತ. ಸಾಮಾನ್ಯ ವೀಕೆಂಡು ನಮಗೆ ಖಾಲಿ ಇರ್ತೀವಿ, ಆ ಟೈಮು ಯಕ್ಷಗಾನಕ್ಕೆ. ನಮ್ಮ ಮನೆ ಫಂಕ್ಷನ್ನಿಗೂ ಹೋಗ್ತೀವೋ ಇಲ್ವೋ ಗೊತ್ತಿಲ್ಲ. ನಮ್ಮನೇಲಿ ಕಾರ್ಯಕ್ರಮ ಅಥವಾ ಫ್ಯಾಮಿಲಿ ಫಂಕ್ಷನ್ ಇದ್ದರೂ ಕೂಡ ಹೋಗ್ತೀವಿ ಹೇಳೋ ಭರವಸೆ ಇಲ್ಲ. ಬಟ್ ಯಕ್ಷಗಾನ ಇದ್ದರೆ ಖಂಡಿತ ಹೋಗ್ತೀವಿ. ಅಂದರೆ ಅದು ಒಂದು ಅದನ್ನು ಖುಷಿ ಕೊಡುವ. ರವಿ ಮಡೋಡಿ ಅಂತ, ಕೃಷ್ಣಮೂರ್ತಿ ತುಂಗ ಅಂತ ಸ್ನೇಹಿತರು. ಇವರು ನಮ್ಮ ಕಾರ್ಯದರ್ಶಿಯಾಗಿ, ಯಕ್ಷವಾಹಿನಿಯ ಕಾರ್ಯದರ್ಶಿಯವರು. ನಾವೇನು ಮಾಡ್ತಿದ್ದೀವಿ, ಡಿಜಿಟಲೀಕರಣ ಮಾಡ್ತಾ ಇದ್ದೀವಿ. ಯಕ್ಷಗಾನ ಪ್ರಸಂಗಗಳನ್ನು ಡಿಜಿಟಲೀಕರಣ ಮಾಡ್ತಾ ಇದ್ದೀವಿ. ನಮ್ಮ ಉದ್ದೇಶ ಕಳೆದ ಒಂದು 8 ವರ್ಷದಿಂದ ಸುಮಾರು 500 ಪ್ರಸಂಗಗಳನ್ನ ಸಂಗ್ರಹಿಸಿ, ಅದನ್ನು ಪ್ರಸಂಗ ಅಂದರೆ ಒಂದೊಂದು ಈಗ ಆಡಿದಾರಲ್ಲ ಎಪಿಸೋಡ್, ಅದನ್ನು ಈ ಯಾವುದು ಹೊಸ ಜನರಿಗೆ ತಲುಪಿಸ್ಲಿಕ್ಕೋಸ್ಕರ, ಯಾಕೆಂದರೆ ಎಲ್ಲೂ ಈಗ ಪ್ರತಿ ಸಿಗ್ತಾ ಇಲ್ಲ, ಡಿಜಿಟಲೈಸ್ ಮಾಡಿದ್ದೀವಿ. ಅದಲ್ಲದೆ ಸುಮಾರು 2,000 ಬೇರೆ ಬೇರೆ ಪ್ರಸಂಗಗಳನ್ನ ಒಟ್ಟು ಮಾಡಿ ಬೇರೆ ಬೇರೆಯವರಿಗೆ ಎಲ್ಲವೂ ಕೂಡ ಇದ್ರ ಮೂಲಕ, ಯಾವುದ್ರ ಮೂಲಕ, ಮೊಬೈಲ್ ಮೂಲಕ. ನಮ್ಮ ಇವತ್ತು ಭಾಗವತರು ಯಾರಿದ್ರು ಕೂಡ ಮೊಬೈಲ್ನಲ್ಲಿ ಎಲ್ಲವನ್ನು ಸಂಚರಿಸಿ ಆ ಥರದ ಕೆಲಸ ಮಾಡ್ತಾರೆ. ಯುವ ಪೀಳಿಗೆಗೆ ತ್ವರಿತವಾಗಿ ನಮ್ಮದು ಪ್ರತಿ ತಿಂಗಳು ಆನ್ಲೈನ್ ಕಾರ್ಯ ಎಲ್ಲ ನಮ್ಮದು ಆನ್ಲೈನ್ ಹೆಚ್ಚಾಗಿ ಇದಿಲ್ಲ. ಬಟ್ ನಾನು ಇಲ್ಲಿ ಹಳೆಯ ಪುತಿನ ಟ್ರಸ್ಟ್ನ ಮೊದಲಿನ ಕಾರ್ಯದರ್ಶಿಯಾಗಿದ್ದೆ. ಆವಾಗ ಈ ಪುತಿನ ಅವರದ್ದು ಗೀತರೂಪವನ್ನು ಸಾಕಷ್ಟು ಬರೆದಿದ್ದಾರೆ. ಅದನ್ನು ಅವರು ಕನ್ವರ್ಟ್ ಮಾಡಿ ಯಕ್ಷಗಾನದಲ್ಲೂ ಮಾಡಲಿಕ್ಕೆ ಆಗುತ್ತೆ ಅನ್ನೋದನ್ನು ಹಿಂದೆ ಕೂಡ ಒಬ್ಬರು ಮಾಡಿದರು, ಕಲಾ ರಂಗದವರು, ಕಲಾ ಕೇಂದ್ರದವರು. ಅದನ್ನು ಇಲ್ಲಿ ಮತ್ತೆ ಮಾಡಿದ್ದೀವಿ. ಮತ್ತು ಬೇರೆ ಬೇರೆಯವರು ಕೂಡ ಮಾಡಿದ್ದಾರೆ. ಅದು ನಮ್ಮ ಇಲ್ಲಿ ಈ ಯಕ್ಷಸಿಂಚನ ಟ್ರಸ್ಟ್ ಮೂಲಕ ಮಾಡಿಸಿದ್ದೀವಿ. ಈಗ ಇತ್ತು ಮೂಡ್ಲುಪಾಯಿ ಅಂತ 12 ಜಿಲ್ಲೆಗಳಲ್ಲಿದೆ. ಉಜ್ಜೀವನ ಆಗಲಿ, ಗಂಡು ಕಲೆ ಉಜ್ಜೀವನ ಆಗಲಿ. ಯಾಕೆ ಕೇಳಿದರೆ
ಸಿನಿಮಾ ಬಂತು, ವೃತ್ತಿರಂಗಭೂಮಿ ಬಂತು, ನಮ್ಮ ಮೂಡ್ಲುಪಾಯನ ಎಲ್ಲರೂ ತಿರಸ್ಕರಿಸ್ಬಿಟ್ರು. ಈಗ ಪುನಃ ಅದನ್ನು ಮಾಡಬೇಕು. ಪಾಪ ಜಯಪ್ರಕಾಶ್ ಗೌಡರೆಲ್ಲ ಟ್ರೈ ಮಾಡ್ತಾ ಇದ್ದಾರೆ. ಮತ್ತೆ ಎಲ್ಲರೂ ಮನಸ್ಸು ಮಾಡಿದರೆ ಆಗ್ತದೆ. ಇದೇ ರೀತಿ ಆಗ್ತದೆ. ಒಂದು ಕಾಲ ಈ ಕಲೆಯೂ ಹೀಗೆ ಇತ್ತು, ಅದು ಇದೆಲ್ಲ ಈಕ್ವಲ್ ಆಗಿತ್ತು ಒಂದು 200 ವರ್ಷದ ಕೆಳಗೆ. ಇದು ಈಗ ಅಲ್ಲಿ ವಿದ್ಯಾವಂತರು ಬಂದದ್ರಿಂದ ಅದು ಶ್ರೀಮಂತ ಕಲೆಯಾಗಿದೆ. ಇಲ್ಲಿ ವಿದ್ಯಾವಂತರು ಯಾರೂ ಬರಲೇ ಇಲ್ಲ. ಬಂದವರೆಲ್ಲ ಪೇಟೆಗೆ ಹೊರಟೋದ್ರು. ಪೇಟೆಯ ಸಿನಿಮಾಗಳು ಬಂದು ಎಲ್ಲ ಸಿನಿಮಾ ಬೆನ್ನ. ನಮ್ಮ ಸೌತ್ ಕೆನರಾದಲ್ಲಿ ಇವತ್ತಿಗೂ ಕೂಡ ಸಿನಿಮಾ ಕಲಾವಿದರಿಗಿಂತ ಹೆಚ್ಚು ಸ್ಟಾರ್ ವ್ಯಾಲ್ಯೂ ಇರೋ, ತಾರಾಮೌಲ್ಯ ಇರೋರು ಯಾರು ಕೇಳಿದ್ರೆ ಯಕ್ಷಗಾನ ಕಲಾವಿದರು. ಅದು ಆದ್ದರಿಂದಲೇ ಅಲ್ಲಿ ಇನ್ನೂ ಕೂಡ ಇದೆ. ಚಿಟ್ಟಾಣಿ ಅವರು ಇದ್ದಾಗ ಇಡೀ ಜಿಲ್ಲೆಯೂ ಕೂಡ ಅವರ ಮೆರವಣಿಗೆ ನಿಂತು ಪೂಜೆ ಮಾಡೋ ಅಷ್ಟೊಂದು ಗೌರವ ಕೊಡ್ತಾ ಇದ್ದಾರೆ. ಅದು ಈ ಕಲಾವಿದರಿಗಿಂತ ಯಕ್ಷಗಾನ ಕಲಾವಿದರಿಗೆ ಹೆಚ್ಚಿನ ಬೆಲೆ ಇದೆ. ಆದ್ದರಿಂದ ಯಕ್ಷಗಾನ ಇವತ್ತು ನಾವು ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಮಾಡಿ